ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಅಕ್ಕ ಮತ್ತು ತಮ್ಮ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ. ಅಲ್ಲಿಂದ ಗಂಗಾವತಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಬಿಕಾಸ್ ಎವ್ರಿ ಇಯರ್ ನಾವು ನ್ಯೂ ಇಯರಿಗೆ ಗಂಗಾವತಿಗೆ ಹೋಗ್ತೀವಿ. ಓಲ್ ಫ್ಯಾಮಿಲಿ ಹೋಗ್ತೀವಿ. ಬಟ್ ದಿಸ್ ಇಯರ್ ನಾನು ಅಕ್ಕ ತಮ್ಮ ನಮ್ಮ ಬಾವ ಮಾತ್ರ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅಂತ ಎಲ್ಲನೂ ಈ ವ್ಲಾಗಲ್ಲಿ ಹಾಕಿರ್ತೀನಿ. ನಾವು ಹೊರಟಾಗಲೇ ಈವ್ನಿಂಗ್ ಆಗಿತ್ತು. ಸೊ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 8:39 ಆಗಿತ್ತು. ಸೊ ಅಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ನಮ್ಮ ಅಕ್ಕವ್ರ ಕ್ವಾರ್ಟರ್ಸಲ್ಲಿ ವಾಕ್ ಹೋಗೋಣ ಅಂತ ಹೋದ್ವಿ. ಆಮೇಲೆ ಮಧ್ಯಾಹ್ನ ಹಾಗೆ ಗಂಗಾವತಿಗೆ ಹೊರಟ್ವಿ. ಸೊ ಮಧ್ಯದಲ್ಲಿ ಅಲ್ಲಿ ಸ್ಟಾಪ್ ಕೊಟ್ಟು ಊಟ ಮುಗಿಸ್ಕೊಂಡು ಹೊರಟು. ಸೊ ಬ್ಯಾಂಗ್ಳೂರಿಂದ ಗಂಗಾವತಿಗೆ 5 to 6 hours ಆಗುತ್ತೆ. ಸೊ ನಾವು ರೀಚ್ ಆಗೋ ಅಷ್ಟರಲ್ಲೇ ನೈಟ್ ಆಗೋಗಿತ್ತು. ಚೆನ್ನಾಗಿದೆಯಕ್ಕ? ಏನ್ ಕುಡ್ದಳಮ್ಮ? ಚೆನ್ನಾಗಿದ್ಯಾ? ನೀನ್ ಕೊಡೋ ಎಕ್ಸ್ಪ್ರೆಷನಿಗೆ घर में फ्रिज सोफा सब न्यू कर सकते हैं. ಏನೋ ಒಟ್ಟಿನಲ್ಲಿ ಮಾಡ್ತಾ ಇದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲೇ ನಿಯರ್ ಇರೋ ಒಂದು ದೇವಸ್ಥಾನ ಕರ್ಕೊಂಡು ಹೋಗಿದ್ರು ಅಮ್ಮ. ಹೇಳ ನ್ಯೂ ಇಯರ್ ರೆಸಲ್ಯೂಷನ್ ರೆಸಲ್ಯೂಷನ್. ನಮ್ಮ ಆಸೆ ಇಷ್ಟಿದೆ. ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಚಿನ್ನಿ ಮದುವೆ. ಇಲ್ಲ 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 ಇನ್ನು ಚಿನ್ನಿ ನನ್ನ ಮಗನ ಓದಿಸ್ಬೇಕು, ಇನ್ನೊಂದೆರಡು ಅಂಗಡಿ ಮಾಡಬೇಕು, ಶಿವನ್ ಮದುವೆ ಮಾಡಬೇಕು, ಎಲ್ಲ ಆಸೆ ಐತೆ. ಎಲ್ಲ ಆಸೆ ಐತೆ. ಅಲ್ಲ ನಿನ್ ನ್ಯೂ ಇಯರ್ ರೆಸಲ್ಯೂಷನ್ ಫುಲ್ ಫಿಟ್ನೆಸ್, ಫುಲ್ ಡಿಸಿಪ್ಲಿನ್, ಪ್ರೊಫೆಷನಲ್ ಆಗಿ ನಾನು ಏನಾಗಬೇಕು ಅನ್ನೋದು ನಾನು ಏಮ್ ಮಾಡ್ತೀನಿ ಅಷ್ಟೇ. ಇಷ್ಟು ದಿನ ಏಮ್ ಮಾಡಿಲ್ಲ. ಇಲ್ಲ, ಸೆಕೆಂಡ್ PUC ಎಕ್ಸಾಮ್ ಇದೆ. ಅದು ಬಿಟ್ಬಿಟ್ಟು ಅಷ್ಟೇ ಜಿಮ್. ಯಾ ಅನಕ ಹಾಯ್. ನ್ಯೂ ಇಯರ್ ರೆಸಲ್ಯೂಷನ್ ಏನಾದರೂ ಇದೆಯಾ? ಏನೋ ಸಣ್ಣ ಆಗ್ಬೇಕು. ನಾನು ಅಷ್ಟೇ. ಇದು ಎವ್ರಿ ಇಯರ್ ಇರುತ್ತೆ. ನ್ಯೂ ಇಯರ್ಗೆ ಸಣ್ಣ ಕಟ್ ಮಾಡು. ಅಲ್ಲ ಬೇಗ ರೆಡಿ ಆಗಬೇಕು. ಅದ್ರ ಜೊತೆಗೆ ಬೇರೆ ಒಂದು 2-3 ರೆಸಲ್ಯೂಷನ್ಸ್ ಇದೆ. ಏನೋ ಬಟ್ ಇಟ್ ಕಾಂಟ್ ಬಿ ಡಿಸ್ಕ್ಲೋಸ್. ಪರವಾಗಿಲ್ಲ ಹೇಳು. ಬೇಗ ಯಾರು ನಿಲ್ಸ್ತಾರ ಅವ್ರಿಗೇನು? ಅವರಿಗೆ ಚಿನ್ನಿಗೆ ಅವರು ಹೊಡಿಯೋಕೆ ಚಾನ್ಸ್. ಹಂಗಲ್ಲ ಹೆಡ್ಡ ಬಾಟ್ಲು ವೆಯ್ಟ್ ಇಟ್ಕೊಳ್ಳೋಣ. ಬಾಟ್ಲು ವೆಯ್ಟ್ ಇದ್ರೆ ಬರದೇ ಇಲ್ಲ ನೋಡು ಅಂದೆ. ಅದ್ಬಿಡು, ಅದೆಲ್ಲರೂ ನಿಲ್ಸ್ತಾರೆ. ವಾಟರ್ ಬಾಟಲ್ ಕೊಡೋ, ಅದ್ ನಿಲ್ಸೋದ ಅನಕ ಆಗಿಂದ ನಿಲ್ಸ್ತೈತೆ. ನಿಲ್ಸಿ ನೋಡೋಣ. ನಾನು ಅದನ್ನ 5-6 ಸತಿ ಯಾರು ಬೇಗ ನಿಲ್ಸ್ತೀರಾ? ಗೌರಿ 500 ರೂಪಾಯಿ ಕೊಡ್ತಾವ್ರಿಗೆ. ಆಡವ ಸುಮ್ಮನೆ ಸುಮ್ಮನೆ ಆಡ. ರೆಸಲ್ಯೂಷನ್ ಏನಾದರೂ ಇದೆಯಾ? ಅಂದ್ರೆ ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಈ ವರ್ಷ ಇದನ್ನ ಮಾಡ್ಬೇಕು ಅಂತ. ಎಷ್ಟು ವರ್ಷ ಕೇಕ್ ಕಮ್ಮಿ ಮಾಡ್ಬೇಕಂತ. क्या बोल रहा है
ಸಿರಪ ಹಾಕ್ರೆ ಇನ್ನೊಂದ್ಸಲ ಹಾಕ್ರೆ ಹಾಕ್ರೆ ಸಾಕ್ಬಿಡ್ರಿ ಸಾಕ್ಬಿಡ್ರಿ. ನ್ಯೂ ಇಯರ್ ಆಗಿ ನೆಕ್ಸ್ಟ್ ಡೇ ಥರ್ಸ್ಡೇ ಇತ್ತು. ಸೊ ವಾರ ಮಾಡಿಬಿಟ್ಟು ಹೊರಟ್ವಿ. ನಮ್ಮ ಅಕ್ಕ ಬಾವ ಆ ಕಡೆ ಅಲ್ಲಿಂದ ಬ್ಯಾಂಗ್ಳೂರ್ ಡೈರೆಕ್ಟ್ ಹೋದರು. ಅಪ್ಪ ನಮ್ಮನ್ನು ಬಿಟ್ಟು ಬರೋಕ್ಕೆ ಬಂದರು. ಮಾತ್ರ ಇದೆ ತಳ ಬ್ಯಾಗ್ ಅಪ್ಪನ ಫೋನ್ ಕೂಡ ಅಪ್ಪಂಗೆ. ನನ್ನ ಫೋನಲ್ಲಿ ನಿನ್ನ ಫೋನ್ ತರಲಿಲ್ವ ನೀನು? ಅಲ್ಲಿ ಒಂದು ಅಲ್ಲಿಡೋ ಒಂದು ತಲೆ ಮೇಲೆ ಕಾಣಿಸ್ಬೇಕಲ್ಲ ಹಿಂದೆ. ಹಾಂ ಇದು ಹಿಡ್ಸಲ್ಲ. ಇಲ್ಲಿ ಮೇಲೆ ಮೇಲೆ ನೀನೇ ಹಿಡ್ಕೋ ತಲೆ ಮೇಲೆ. ಇಲ್ಲ ಇಲ್ಲ ಅಂದ್ರೆ ಬಿಡು ಸೆಂಟ್ರ್ ಇಟ್ಬಿಡು ಆ ಕಡೆ ಈ ಕಡೆ ಸ್ಲೀಪಿನ ಮೇಲೆ ಇಡು. ನಾವು ಹೊರಟಾಗಲೇ ಆಲ್ಮೋಸ್ಟ್ 11:30-12 ಆಗಿತ್ತು. ಹಾಸನಿಗೆ ಮನೆಗೆ ಸ್ವಲ್ಪ ಐಟಮ್ಸ್ ಮತ್ತು ಹಂಗೆ ಬೇಕ್ರಿಲಿ ಕೇಕ್ಸ್ ಅದು ಇದು ಎಲ್ಲ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ಸೊ ಅಲ್ಲಿಂದ ಸೀದಾ ಹೊರಟ್ವಿ. ಈ ಕಾರಲ್ಲಿ ನಾವು ಐಟಮ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಸೊ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಫೈನಲಿ ಹೊರಟ್ವಿ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ, ಸೀದಾ ಹೊರಟಿದ್ವಿ. ಅಲ್ಲೇ ಎಲ್ಲಾದರೂ ಸ್ಟಾಪ್ ಮಾಡೋಣ ಅಂತ. ಆದರೆ ಅಲ್ಲೆಲ್ಲೂ ನಿಯರ್ ಚೆನ್ನಾಗಿರಲಿಲ್ಲ ಹೋಟೆಲ್ಸ್ ಯಾವುದು. ಸೊ ಚಿತ್ರದುರ್ಗದ ಹತ್ರ ಪಾಕಶಾಲಾ ಅನ್ನೋ ಹೋಟೆಲ್ ಹೊಸ್ದಾಗಿ ಓಪನ್ ಆಗಿದೆ, ಚೆನ್ನಾಗಿದೆ. ಬಟ್ ಸಿಕ್ಕಾಬಟ್ಟೆ ಲೇಟಾಗಿ ಕೊಡ್ತಾರೆ ಊಟನ. ನಾವು ಆಲ್ಮೋಸ್ಟ್ 1 hour ಅಲ್ಲೇ ಇದ್ವಿ. ಮಾಡಿದ್ದೆ ಒಂದು 4 ಏನೋ ಫುಡ್ ಆರ್ಡ್ರ್ ಮಾಡಿದ್ವಿ ಅಷ್ಟೇ. ಅದನ್ನು ಕೊಡೋಕ್ಕೂ 1 hour ಮಾಡಿದರು.